ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಗಳಗಟ್ಟಿ. ಇಬ್ಬರು ಆಂಧ್ರ ತಮಿಳು ಮೂಲದ ಆರೋಪಿಗಳ ಬಂಧನ. ಧಾರವಾಡ ಉಪನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಕಳ್ಳತನ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಬಸ್ ನಿಲ್ದಾಣದಲ್ಲಿ ಬ್ಯಾಗ್ ಕಳ್ಳತನ ಮಾಡುತ್ತಿದ್ದ ತಮಿಳುನಾಡಿನ ತಿರುಚನಪಳ್ಳಿಯ ಮೂಲದ ಅಂತರರಾಜ್ಯ ಮಹಿಳಾ ಆರೋಪಿಯಾದ 37 ವರ್ಷದ ಗುನ್ನಾ ಮೀನಾಕ್ಷಿ ಶಕ್ತಿ ಮತ್ತು ಮನೆ ಕಳ್ಳತನ ಮಾಡುತ್ತಿದ್ದ ಆಂಧ್ರ ಪ್ರದೇಶದ ಗೋದಾವರಿ ಜಿಲ್ಲೆಯ ಮೂಲದ ಆರೋಪಿಯಾದ 46 ವರ್ಷದ ಕಾಮೆಪಲ್ಲಿಯ ಶ್ರೀನಿವಾಸ್ ಎಂಬ ಇಬ್ಬರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದು, ಸದರಿ ಆರೋಪಿಗಳು ಧಾರವಾಡ ಉಪನಗರ ಪೊಲೀಸ್ ಠಾಣೆಯ 2 ಪ್ರಕರಣಗಳ ಮತ್ತು ಗೋಕುಲ್ ರೋಡ್ ಪೊಲೀಸ್ ಠಾಣೆಯ 1 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದರ ಬಗ್ಗೆ ತಿಳಿದು ಬಂದಿದ್ದು, ಬಂಧಿತರಿಂದ ಕಳ್ಳತನವಾಗಿದ್ದ 9.25 ಲಕ್ಷ ರೂಪಾಯಿ ಮೌಲ್ಯದ 100 ಗ್ರಾಂ ತೂಕದ ಬಂಗಾರದ ಆಭರಣ ಮತ್ತು 750 ಗ್ರಾಂ ತೂಕದ ಬೆಳ್ಳಿ ಆಭರಣಗಳನ್ನು ವಶಪಡಿಸಿಕೊಂಡಿದ್ದು, ಆರೋಪಿತರು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಆರೋಪಿತರನ್ನು ಬಂಧಿಸುವಲ್ಲಿ ಕರ್ತವ್ಯ ನಿರ್ವಹಿಸಿದ ಧಾರವಾಡ ಉಪನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ದಯಾನಂದ್ ಶೇಗುಣಶಿ ಮತ್ತು PSIಗಳಾದ LK ಕೋಡ್ಬಾಳ್, MY ಕುರ್ತಕೋಟಿ, VI ಬಳ್ಳಾರಿ, ಅಪರಾಧ ವಿಭಾಗದ ಸಿಬ್ಬಂದಿ SP ದೊಡ್ಮನಿ, DY ಭಜಂತ್ರಿ, NO ಜಾಧವ್, CD ಬಳ್ಳಾರಿ, ದಯಾನಂದ್ N ಗುಂಡಗೈ, RR ದೊಡ್ಮನಿ, ಮುಸ್ತಫಾ K ಬೆಳಗಿ, CH ನಾಥೂರ್, ತನಿಖಾ ಸಹಾಯಕರಾದ HY ಚಟ್ಟಣ್ಣವರ್, SI ಸುತಗಟ್ಟಿ, ತಾಂತ್ರಿಕ ಸಹಾಯಕರಾದ AB ಮೂರ್ತಿ, SR ಹೆಬ್ಸೂರ್, ಕೋರ್ಟ್ ಸಿಬ್ಬಂದಿ ಪ್ರವೀಣ್ ಮುದುಕನ್ನವರ್ ಹಾಗೂ ಮಹಿಳಾ ಸಿಬ್ಬಂದಿಗಳಾದ VT ಜುಂಜಾಳೆ ಮತ್ತು ಶಫೀನಾ ಮುಲ್ಲಾರವರುಗಳ ಕಾರ್ಯವೈಖರಿಯನ್ನು ಪೊಲೀಸ್ ಆಯುಕ್ತರು, ಹುಬ್ಬಳ್ಳಿ ಧಾರವಾಡ ಹಾಗೂ ಹಿರಿಯ ಅಧಿಕಾರಿಗಳು ಶ್ಲಾಘಿಸಿರುತ್ತಾರೆ.